Hi students, welcome back to For Students Kannada YouTube channel. ಇವತ್ತಿನ ವಿಡಿಯೋದಲ್ಲೂ ಸಹ ಸೊಲ್ಯೂಷನ್ಸ್ ಚಾಪ್ಟರ್ನ ಕಂಟಿನ್ಯೂ ಮಾಡೋಣ. ದಿಸ್ ಇಸ್ ಪಾರ್ಟ್ 3 ವಿಡಿಯೋ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಏನು ಕಲಿತಿದ್ದೀವಿ ಅಂತ ಅಂದರೆ ಕಾನ್ಸಂಟ್ರೇಷನ್ ಟರ್ಮ್ಸ್. ಕಾನ್ಸಂಟ್ರೇಷನ್ ಟರ್ಮ್ಸ್ ಅಂದರೆ ಏನು? ಕಾನ್ಸಂಟ್ರೇಷನ್ ಟರ್ಮ್ಸ್ ಅಂದರೆ ಒಂದು ಸೊಲ್ಯೂಷನ್ನಲ್ಲಿ ಕಾಂಪೋಸಿಷನ್ ಇರುತ್ತಲ್ವಾ, ಒಂದು ಸೊಲ್ಯೂಷನ್ನ ಕಾಂಪೋಸಿಷನ್ನ ನಾವೇನು ಮಾಡ್ತೀವಿ ಅಂದರೆ, ಫಾರ್ ಎಕ್ಸಾಂಪಲ್ ಒಂದು ಸೊಲ್ಯೂಷನ್ನಲ್ಲಿ ಎ ಹಾಗೆ ಬಿ ಕಾಂಪೊನೆಂಟ್ಸ್ ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಸೊ ಎ ಹಾಗೆ ಬಿ ಕಾಂಪೊನೆಂಟ್ಸ್ ಇದೆ ಒಂದು ಸೊಲ್ಯೂಷನ್ನಲ್ಲಿ. ಸೊ ಈ ಸೊಲ್ಯೂಷನ್ನಲ್ಲಿ ಎ ಎಷ್ಟು ಪ್ರಮಾಣದಲ್ಲಿದೆ ಹಾಗೆ ಬಿ ಎಷ್ಟು ಪ್ರಮಾಣದಲ್ಲಿದೆ ಅಂತ ನಾವು ಹೇಳ್ತೀವಲ್ವ, ಅದನ್ನೇ ನಾವು ಕಾನ್ಸಂಟ್ರೇಷನ್ ಅಂತ ಕರಿತೀವಿ. ಓಕೆ, ಇಫ್ ಈ ಕನ್ಸಿಡರಿಂಗ್ ಎ ಎಷ್ಟು ಪ್ರಮಾಣದಲ್ಲಿದೆ ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಅದನ್ನು ನಾವು ಕಾನ್ಸಂಟ್ರೇಷನ್ ಆಫ್ ಎ ಅಂತ ಕರಿತೀವಿ. ಹಾಗೆ ಬಿ ಎಷ್ಟು ಪ್ರಮಾಣದಲ್ಲಿದೆ ಈ ಸೊಲ್ಯೂಷನ್ನಲ್ಲಿ ಅಂತ ನಾವು ನೋಡೋದಾದರೆ ಅದನ್ನು ನಾವು ಕಾನ್ಸಂಟ್ರೇಷನ್ ಆಫ್ ಬಿ ಅಂತ ಕರಿತೀವಿ. ಓಕೆ, ಒಂದು ಸೊಲ್ಯೂಷನ್ನಲ್ಲಿ ಅದರ ಕಾಂಪೋಸಿಷನ್ನ ನಾವು ಹೇಗೆ ಎಕ್ಸ್ಪ್ರೆಸ್ ಮಾಡ್ಬೋದು ಅಂದರೆ ಇನ್ ಟರ್ಮ್ಸ್ ಆಫ್ ಕಾನ್ಸಂಟ್ರೇಷನ್. ನೀವು ಇನ್ಮೇಲೆ ಈ ವರ್ಡ್ನ ನೆನ್ಪಿಟ್ಕೋಬೇಕು. ಕಾನ್ಸಂಟ್ರೇಷನ್ ಅಂದರೆ ಏನು? ಕಾನ್ಸಂಟ್ರೇಷನ್ ಅಂದರೆ ಒಂದು ಸೊಲ್ಯೂಷನ್ನಲ್ಲಿರುವ ಅದರ ಕಾಂಪೋಸಿಷನ್ ಏನಿರುತ್ತೆ ಒಂದು ಸೊಲ್ಯೂಷನ್ನಲ್ಲಿ, ಅದನ್ನು ನಾವು ಕಾನ್ಸಂಟ್ರೇಷನ್ ಟರ್ಮ್ಸ್ನಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಓಕೆ, ಅದು ಯಾವ ರೀತಿ ಅಂತ ನಾವು ನೋಡೋದಾದರೆ ಇದನ್ನು ನಾವು ಎರಡು ರೀತಿಯಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಓಕೆ, ಒಂದು ಕ್ವಾಲಿಟೇಟಿವ್ ಹಾಗೆ ಒಂದು ಕ್ವಾಂಟಿಟೇಟಿವ್. ಕ್ವಾಲಿಟೇಟಿವ್ ಅಂದರೆ ಅರ್ಥ ಏನು? ಕ್ವಾಲಿಟೇಟಿವ್ನಲ್ಲಿ ಇರುತ್ತೆ ಅಥವಾ ಇಲ್ಲ ಇದಷ್ಟೇ ಗೊತ್ತಾಗುತ್ತೆ ಮೇಲ್ನೋಟಕ್ಕೆ. ಓಕೆ, ಬಟ್ ಕ್ವಾಂಟಿಟೇಟಿವ್ನಲ್ಲಿ ಎಷ್ಟು ಪ್ರಮಾಣದಲ್ಲಿ, ಹೌ ಮಚ್ ಇದೆ ಅಂದರೆ ಎಷ್ಟು ಕ್ವಾಂಟಿಟಿ ಇದೆ, ಹೌ ಮಚ್ ಕ್ವಾಂಟಿಟಿ ಪ್ರೆಸೆಂಟ್ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ಎಲ್ಲಿ? ಕ್ವಾಂಟಿಟೇಟಿವ್ನಲ್ಲಿ. ಕ್ವಾಲಿಟೇಟಿವ್ನಲ್ಲಿ ಅದು ಪ್ರೆಸೆಂಟ್ ಇದೆಯಾ ಇಲ್ಲ, ಓಕೆ, ಅದು ನಮಗೆ ಕ್ಲೀನಾಗಿ ಇಷ್ಟೇ ಇದೆ ಅಂತ ಗೊತ್ತಾಗಲ್ಲ. ಓಕೆ, ನಮಗೆ ಇಷ್ಟೇ ಇದೆ ಪ್ರಮಾಣದಲ್ಲಿ ಅಂತ ಅದು ನಮಗೆ ಗೊತ್ತಾಗೋಲ್ಲ. ಎಲ್ಲಿ? ಕ್ವಾಲಿಟೇಟಿವ್ನಲ್ಲಿ. ಎಷ್ಟು ಇದೆ ಅಂತ ಎಲ್ಲಿ ಗೊತ್ತಾಗುತ್ತೆ ಅಂದರೆ ನಮಗೆ ಕ್ವಾಂಟಿಟೇಟಿವ್ನಲ್ಲಿ ಗೊತ್ತಾಗುತ್ತೆ. ಕ್ವಾಲಿಟೇಟಿವ್ನಲ್ಲಿ ಅದು ಇದೆಯೋ ಇಲ್ವೋ ಅಷ್ಟೇ ಗೊತ್ತಾಗುತ್ತೆ. ಓಕೆ, ನಮಗೆ ಅದು ಇಷ್ಟೇ ಪರ್ಟಿಕ್ಯುಲರ್ ಆಗಿದೆ ಅಂತ ನಮಗೆ ಕ್ವಾಲಿಟೇಟಿವ್ನಲ್ಲಿ ಗೊತ್ತಾಗಲ್ಲ, ಅದು ಗೊತ್ತಾಗೋದು ನಮಗೆ ಕ್ವಾಂಟಿಟೇಟಿವ್ನಲ್ಲಿ. ಓಕೆ, 0.1 ಗ್ರಾಮ್ NaCl ನ 10 ml ಅಲ್ಲಿ ವಾಟರಲ್ಲಿ ಡಿಸಾಲ್ವ್ ಮಾಡಿರ್ತೀವಿ ಅಂತ ಅಂದ್ಕೊಳ್ಳಿ. ಓಕೆ, 0.1 ಗ್ರಾಮ್ NaCl ನ 10 ml ವಾಟರ್ನಲ್ಲಿ ಡಿಸಾಲ್ವ್ ಮಾಡಿರ್ತೀವಿ. ಇದು ಫಸ್ಟ್ ಥಿಂಗ್. ಹಾಗೆ 5 ಗ್ರಾಮ್ NaCl ನ ಸೇಮ್ 10 ml ಇನ್ನೂ ಒಂದು ಕಪ್ಪಲ್ಲಿ ಡಿಸಾಲ್ವ್ ಮಾಡಿರ್ತೀವಿ. ಓಕೆ, 2 ಕಪ್ ತೊಗೊಂಡ್ಬಿಟ್ಟು ಒಂದು ಕಪ್ಪಲ್ಲಿ 10 ml ವಾಟರ್ನಲ್ಲಿ 0.1 ಗ್ರಾಮ್ NaCl ಹಾಕಿದ್ರೆ ಇನ್ನೊಂದು ಕಪ್ಪಲ್ಲಿ 10 ml ವಾಟರ್ಗೆ 5 ಗ್ರಾಮ್ NaCl ಹಾಕ್ತೀವಿ. ಇಲ್ಲಿ ಏನು ಗೊತ್ತಾಗುತ್ತೆ ಅಂದರೆ ವಾಟರ್ ಸೇಮ್ ಇದೆ ಅಲ್ವಾ, ಬಟ್ NaCl ಏನಿದೆ ಈ ಕಪ್ಪಲ್ಲಿ ಕಡಿಮೆ ಇದೆ ಅಲ್ವಾ. NaCl ಬಂದುಬಿಟ್ಟು ಇಲ್ಲಿ ಕಡಿಮೆ ಇದೆ. ಸೊ ಇಲ್ಲಿ ಸಲ್ಯೂಟ್ ಏನಿದೆ ಅದು ಕಡಿಮೆ ಇದೆ. ಸೊ ಸಲ್ಯೂಟ್ ಇಲ್ಲಿ ಕಡಿಮೆ ಇದೆ, ಅದಕ್ಕೆ ಇದನ್ನು ಏನಂತ ಕರಿತೀವಿ ಅಂತ ಅಂದರೆ ಡೈಲ್ಯೂಟೆಡ್ ಸೊಲ್ಯೂಷನ್. ಅದೇ ಇಲ್ಲಿ ಇದಕ್ಕೆ ಕಂಪೇರ್ ಮಾಡಿದರೆ, ಸೆಕೆಂಡ್ ಕೇಸಲ್ಲಿ ಇದಕ್ಕೆ ಕಂಪೇರ್ ಮಾಡಿದರೆ ಇಲ್ಲಿ NaCl ಜಾಸ್ತಿ ಇದೆ ಅಲ್ವಾ. ಸೊ NaCl ಜಾಸ್ತಿ ಇದೆ ಅಂದರೆ ಇಲ್ಲಿ ಸಲ್ಯೂಟ್ ಜಾಸ್ತಿ ಇದೆ. ಇದನ್ನು ಏನಂತ ಕರಿತೀವಿ ಅಂದರೆ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಅಂತ ಕರಿತೀವಿ. ಸೊ ಒಂದು ಸೊಲ್ಯೂಷನ್ನಲ್ಲಿ ಸಲ್ಯೂಟ್ ಏನಾದರೂ ಕಡಿಮೆ ಇದ್ದರೆ ಅದು ಡೈಲ್ಯೂಟೆಡ್ ಅಂತ ಕರಿತೀವಿ. ಒಂದು ಸೊಲ್ಯೂಷನ್ನಲ್ಲಿ ಸಲ್ಯೂಟ್ ಏನಾದರೂ ಜಾಸ್ತಿ ಇದ್ದರೆ ಅದನ್ನು ನಾವು ಕಾನ್ಸಂಟ್ರೇಟ್ ಆಗಿದೆ ಅದು ಅಂತ ಕರಿತೀವಿ. ಓಕೆ, ಇದನ್ನು ಈಸಿಯಾಗಿ ಅರ್ಥ ಮಾಡ್ಕೋಬೇಕಂದ್ರೆ ಫಾರ್ ಎಕ್ಸಾಂಪಲ್ ಆ್ಯಸಿಡ್ ಇರುತ್ತಲ್ವ ಅದನ್ನು ನಾವು ಕಾನ್ಸಂಟ್ರೇಟೆಡ್ ಹಾಗೆ ಡೈಲ್ಯೂಟೆಡ್ ಅಂತ ಕರಿತೀವಿ. ಓಕೆ, ಕಾನ್ಸಂಟ್ರೇಟೆಡ್ ಅಂದರೆ ಏನಂದರೆ ಇಲ್ಲಿ ತುಂಬ ಸ್ಟ್ರಾಂಗ್ ಇರುತ್ತೆ ಅಂತ ಅರ್ಥ. ಓಕೆ, ಡೈಲ್ಯೂಟೆಡ್ ಅಂದರೆ ಕಂಪೇರ್ ಟು ಕಾನ್ಸಂಟ್ರೇಟೆಡ್ ಅಷ್ಟೊಂದು ನಮಗೆ ಅದು ಸ್ಟ್ರಾಂಗ್ ಇರಲ್ಲ ಅಂತ ಅರ್ಥ. ಸೊ ಡೈಲ್ಯೂಟೆಡ್ ಅಂದರೆ ಸ್ವಲ್ಪ ಕಡಿಮೆ ಇರುತ್ತೆ, ಕಾನ್ಸಂಟ್ರೇಟೆಡ್ ಅಂದರೆ ಅದರದ್ದು ಎಫೆಕ್ಟ್ ತುಂಬ ಜಾಸ್ತಿ ಇರುತ್ತೆ, ಅಲ್ಲಿ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ. ಓಕೆ, ಅದರ ಪ್ರಮಾಣ ಏನಿರುತ್ತೆ ಅದು ಜಾಸ್ತಿ ಇರುತ್ತೆ, ಜಾಸ್ತಿ ಕ್ವಾಂಟಿಟಿನಲ್ಲಿ ಡಿಸಾಲ್ವ್ ಆಗಿರುತ್ತೆ ಅಂತ ಅರ್ಥ. ಸೊ ನಾವು ಒಂದು ಎಕ್ಸ್ಪೆರಿಮೆಂಟ್ ಮಾಡುವಾಗ ಸೊಲ್ಯೂಷನ್ ಬಂದುಬಿಟ್ಟು ಕಾನ್ಸಂಟ್ರೇಟ್ ಇದೆ, ಸೊಲ್ಯೂಷನ್ ಬಂದುಬಿಟ್ಟು ಡೈಲ್ಯೂಟೆಡ್ ಆಗಿದೆ ಅಂತ ಹೇಳ್ಬಿಟ್ಟು ಎರಡು ವರ್ಡ್ನ ಯೂಸ್ ಮಾಡ್ತೀವಿ.
ಓಕೆ. ಸೊ ಸೊಲ್ಯೂಷನ್ ಬಂದುಬಿಟ್ಟು ಕಾನ್ಸಂಟ್ರೇಟ್ ಇದೆ, ಸೊಲ್ಯೂಷನ್ ಬಂದುಬಿಟ್ಟು ಡೈಲ್ಯೂಟ್ ಆಗಿದೆ ಅಂತ ಹೇಳ್ಬಿಟ್ಟು ಈ ಎರಡು ವರ್ಡ್ಸ್ನ ನಾವು ಒಂದು ಎಕ್ಸ್ಪೆರಿಮೆಂಟಲ್ಲಿ ಯೂಸ್ ಮಾಡ್ತಾ ಇರ್ತೀವಿ. ಇಷ್ಟು ಪ್ರಮಾಣದಲ್ಲಿ ಇಲ್ಲಿ ಪ್ರೆಸೆಂಟ್ ಇದೆ, ಇಷ್ಟು ಪ್ರಮಾಣದಲ್ಲಿ ಇಲ್ಲಿ ಪ್ರೆಸೆಂಟ್ ಇದೆ ಅಂತ ಹೇಳೋದಿಲ್ಲ. ಜಸ್ಟ್ ನಮಗಿದು ಡೈಲ್ಯೂಟ್ ಇದೆ, ಇದು ಜಸ್ಟ್ ನಮಗೆ ಕಾನ್ಸಂಟ್ರೇಟ್ ಇದೆ ಅಂತ ಹೇಳುತ್ತೆ. ಬಟ್ ಒಂದು ಪರ್ಟಿಕ್ಯುಲರ್ ಎಕ್ಸ್ಪೆರಿಮೆಂಟ್ ಮಾಡುವಾಗ ನಮಗೆ ಇಂತಿಷ್ಟೇ ಪ್ರಮಾಣದಲ್ಲಿರಬೇಕು, ಅದು ಇಷ್ಟೇ ಪ್ರಮಾಣದಲ್ಲಿರಬೇಕು ಅಂತ ಇರುತ್ತೆ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂದರೆ ಕ್ವಾಂಟಿಟೇಟಿವ್ ಮೆಜರ್ಮೆಂಟ್ಸ್ನ ನಾವು ಯೂಸ್ ಮಾಡ್ತೀವಿ. ಕ್ವಾಂಟಿಟೇಟಿವ್ ಮೆಜರ್ಮೆಂಟ್ಸ್, ಕ್ವಾಂಟಿಟೇಟಿವ್ ಕಾನ್ಸಂಟ್ರೇಷನ್ ಟರ್ಮ್ಸಲ್ಲಿ ಏನಾಗುತ್ತೆ, ಇಲ್ಲಿ ಇದು ಇಷ್ಟೇ ಪ್ರಮಾಣದಲ್ಲಿದೆ ಅಂತ ಹೇಳುತ್ತೆ. ಅಂದರೆ ಆ ಎಕ್ಸ್ಪೆರಿಮೆಂಟ್ಗೆ ಈ ವ್ಯಾಲ್ಯೂಸ್ ಏನಾಗುತ್ತೆ, ಫಿಟ್ ಆಗುತ್ತೆ. ಅಂದರೆ ಎಷ್ಟು ಪ್ರಮಾಣದಲ್ಲಿ, ಹೌ ಮಚ್ ಅದು ಪ್ರೆಸೆಂಟ್ ಇದೆ ಅಂತ ನಮಗೆ ಕ್ವಾಂಟಿಟೇಟಿವ್ ಕಾನ್ಸಂಟ್ರೇಷನ್ ಟರ್ಮ್ಸ್ ಹೇಳುತ್ತೆ. ಒಂದು ಎಕ್ಸ್ಪೆರಿಮೆಂಟಲ್ಲಿ ನಮಗೆ ಯೂಸ್ ಆಗೋದು, ಮುಂದೆ ಇಂಡಸ್ಟ್ರಿನಲ್ಲಿ ನೀವು ಕೆಲಸಕ್ಕೆ ಹೋದಾಗ ಯೂಸ್ ಆಗೋದು ಈ ಕ್ವಾಂಟಿಟೇಟಿವ್ ಮೆಜರ್ಮೆಂಟ್ಸ್ಗಳೇ. ಓಕೆ. ಅಂದರೆ ಒಂದು ಕಾನ್ಸಂಟ್ರೇಷನ್ ಎಷ್ಟು ಪ್ರಮಾಣದಲ್ಲಿದೆ ಅಂತ ನೀವು ಹೇಳಬೇಕಂದ್ರೆ ನಿಮಗೇನು ಬೇಕು, ಈ ಕ್ವಾಂಟಿಟೇಟಿವ್ ಕಾನ್ಸಂಟ್ರೇಷನ್ ಟರ್ಮ್ಸ್ ಬೇಕೇ ಬೇಕು. ಹಾಗಾದರೆ ಈ ಕಾನ್ಸಂಟ್ರೇಷನ್ ಟರ್ಮ್ಸ್ಗಳು ಯಾವುದು ಅಂತ ನೋಡೋಣ. ಫಸ್ಟ್ ಒನ್ ಮಾಸ್ ಪರ್ಸಂಟೇಜ್, ಸೆಕೆಂಡ್ ಒನ್ ವಾಲ್ಯೂಮ್ ಪರ್ಸಂಟೇಜ್, ಥರ್ಡ್ ಒನ್ ಮಾಸ್ ಬೈ ವಾಲ್ಯೂಮ್ ಪರ್ಸಂಟೇಜ್, ಫೋರ್ತ್ ಒನ್ ಪಾರ್ಟ್ಸ್ ಪರ್ ಮಿಲಿಯನ್, ಫಿಫ್ತ್ ಒನ್ ಮೋಲ್ ಫ್ರ್ಯಾಕ್ಷನ್, ಸಿಕ್ಸ್ತ್ ಒನ್ ಮೊಲಾರಿಟಿ, ಸೆವೆಂತ್ ಒನ್ ಮೊಲಾಲಿಟಿ. ಕಾನ್ಸಂಟ್ರೇಷನ್ ಟರ್ಮ್ಸ್ಗಳನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಈ ಎಲ್ಲ ಕಾನ್ಸಂಟ್ರೇಷನ್ ಟರ್ಮ್ಸ್ಗಳು ತುಂಬ ಇಂಪಾರ್ಟೆಂಟ್. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇರ್ಬೋದು, ನಿಮ್ಮ ನೆಕ್ಸ್ಟ್ ನೀವೇನು ಕೆಲಸಕ್ಕೆ ಸೇರ್ತೀರಲ್ವಾ, ನೆಕ್ಸ್ಟ್ ಫೀಲ್ಡ್, ಇದೇ ಫೀಲ್ಡ್ ಯಾವುದಾದ್ರೂ ನೆಕ್ಸ್ಟು ಆರಿಸ್ಕೊಂಡ್ರೆ ಅಲ್ಲಿ ಇಂಡಸ್ಟ್ರಿನಲ್ಲಿ ಮೇನ್ ಯೂಸ್ ಆಗೋದೇ ಈ ಕಾನ್ಸಂಟ್ರೇಷನ್ ಟರ್ಮ್ಸ್ಗಳು. ಈ ಕಾನ್ಸಂಟ್ರೇಷನ್ ಟರ್ಮ್ಸ್ಗಳನ್ನು ಇನ್ ಡೀಟೇಲ್ ಆಗಿ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ನಿಮಗೆ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡೋದು ತುಂಬಾ ಈಸಿ ಆಗುತ್ತೆ. ಸೊ ನಿಮಗೆ ಇನ್ ಫ್ಯೂಚರ್ ಆಗಿರ್ಬೋದು, ಎಕ್ಸಾಮ್ ಪಾಯಿಂಟ್ ಆಫ್ ಇರ್ಬೋದು, ಈ ಕಾನ್ಸಂಟ್ರೇಷನ್ ಟರ್ಮ್ಸ್ಗಳು ತುಂಬ ಇಂಪಾರ್ಟೆಂಟ್. ಇವಾಗ ಇವುಗಳನ್ನು ಒನ್ ಬೈ ಒನ್ ಸ್ಟಡಿ ಮಾಡೋಣ. ಫಸ್ಟ್ ಒನ್ ಮಾಸ್ ಪರ್ಸೆಂಟೇಜ್, W/W. ಇಲ್ಲಿ W/W ಅಂದರೆ ಏನು ಅಂದರೆ ವೇಟ್ ಬೈ ವೇಟ್ ಆಗಿರುತ್ತೆ. ಓಕೆ. ಇಲ್ಲಿ ನೆನ್ಪಿಟ್ಕೊಳ್ಳಿ, ಇದು W/W ಅಂದರೆ ವೇಟ್ ಬೈ ವೇಟ್. ಸಮ್ಟೈಮ್ಸ್ ವಿಲ್ ಕಾಲ್ ಇಟ್ ಆ್ಯಸ್ ಮಾಸ್ ಬೈ ಮಾಸ್ ಅಂತಲೂ. ಓಕೆ. ಇಲ್ಲಿ ಮಾಸ್ ಪರ್ಸೆಂಟೇಜ್ ಅನ್ನೋದು ಇನ್ ಟರ್ಮ್ಸ್ ಆಫ್, ಇಲ್ಲಿ ನಾವು W/W ಅಂದರೆ ವೇಟ್ ಬೈ ವೇಟ್ನ ನಾವಿಲ್ಲಿ ಕನ್ಸಿಡರ್ ಮಾಡ್ತಿದ್ದೀವಿ. ಅಂದರೆ ಒಂದು ಸೊಲ್ಯೂಷನ್ನಲ್ಲಿ ಸೊಲ್ಯೂಷನ್ ಕಂಟೇನ್ಸ್ ಕಾಂಪೊನೆಂಟ್ಸ್ ಇನ್ ಟರ್ಮ್ಸ್ ಆಫ್ ಗ್ರಾಮ್. ಹಿಯರ್ ಸೊಲ್ಯೂಷನ್ ಕಂಟೇನ್ಸ್ ಕಾಂಪೊನೆಂಟ್ಸ್ ಇನ್ ಟರ್ಮ್ಸ್ ಆಫ್ ಗ್ರಾಮ್ ಅಂತ ಹೇಳ್ತಾರೆ. ಅಂದರೆ ಒಂದು ಸೊಲ್ಯೂಷನ್ ಇದೆ ಅಂದರೆ, ಓಕೆ, ಫಾರ್ ಎಕ್ಸಾಂಪಲ್ ಒಂದು ಸೊಲ್ಯೂಷನ್, ಇಲ್ಲಿ ಗ್ಲೂಕೋಸ್ ಹಾಗೆ ವಾಟರ್. ಓಕೆ. ಫಾರ್ ಎಕ್ಸಾಂಪಲ್ 10 ಗ್ರಾಮ್ ಗ್ಲೂಕೋಸ್ನ ತಗೊಂಡು 90 ಗ್ರಾಮ್ ವಾಟರ್ನ ಇಲ್ಲಿ ಆ್ಯಡ್ ಮಾಡಿದ್ದೀವಿ ಅನ್ಕೊಳ್ಳಿ. ಓಕೆ. ದಿಸ್ ಈಸ್ ವಾಟರ್, ಇದು ಬಂದ್ಬಿಟ್ಟು ಗ್ಲೂಕೋಸ್. ಅಂದರೆ ಇಲ್ಲಿ ಒಂದು ಸೊಲ್ಯೂಷನ್ ಕಾನ್ಸಂಟ್ರೇಷನ್ ನಾವು ಕ್ಯಾಲ್ಕುಲೇಟ್ ಮಾಡುವಾಗ ಇನ್ ಟರ್ಮ್ಸ್ ಆಫ್ ಮಾಸ್ ಪರ್ಸೆಂಟೇಜಲ್ಲಿ ಕ್ಯಾಲ್ಕುಲೇಟ್ ಮಾಡುವಾಗ ಒಂದು ಸೊಲ್ಯೂಷನ್ ಅಂತ ಕನ್ಸಿಡರ್ ಮಾಡಿದ್ರೆ, ಸಿ ಹಿಯರ್ ನಾವಿಲ್ಲಿ ಸ್ಟಡಿ ಮಾಡ್ತಿರೋದು ಕೇವಲ ಬೈನರಿ ಸೊಲ್ಯೂಷನ್. ನಿಮ್ಮ ಕ್ಲಾಸ್ನಲ್ಲಿರೋದು ಬೈನರಿ ಸೊಲ್ಯೂಷನ್ ಅಂದರೆ ಇನ್ ದ ಸೆನ್ಸ್ ಒಂದು ಸೊಲ್ಯೂಷನಲ್ಲಿ 2 ಕಾಂಪೋನೆಂಟ್ಸ್ ಮಾತ್ರ ಇರುತ್ತೆ ಅಲ್ವಾ, ಅದಕ್ಕೆ ನಾವು ಬೈನರಿ ಸೊಲ್ಯೂಷನ್ಸ್ ಅಂತ ಕರಿತೀವಿ. ಸೊ ಎಲ್ಲ ಸ್ಟಡಿನಲ್ಲೂ ನಿಮಗೆ ಬೈನರಿ ಸೊಲ್ಯೂಷನ್ನೇ ಇರೋದ್ರಿಂದ ಸೊ ವಿಲ್ ಟೇಕ್ ಓನ್ಲಿ ಬೈನರಿ ಸೊಲ್ಯೂಷನ್ ಆ್ಯಸ್ ಎ ಎಕ್ಸಾಂಪಲ್. ಸೊ ಒಂದು ಸೊಲ್ಯೂಷನ್ನಲ್ಲಿ 2 ಕಾಂಪೊನೆಂಟ್ ಇದೆ, ಒಂದು ಗ್ಲೂಕೋಸ್, ಇನ್ನೊಂದು ವಾಟರ್. ಅದು ಎರಡು ಎಷ್ಟು ಪ್ರಮಾಣದಲ್ಲಿ ಪ್ರೆಸೆಂಟ್ ಇದೆ ಅಂತ ಅಂದರೆ ಅದು ಇನ್ ಟರ್ಮ್ಸ್ ಆಫ್ ಗ್ರಾಮ್ನಲ್ಲೇ ಇದೆ ಎರಡು. ಓಕೆ. ವಾಟರ್ನ ನಾವು 1 ಲೀಟರ್ ಆ್ಯಡ್ ಮಾಡೋ ಬದಲು 1 ಲೀಟರ್ನ ಗ್ರಾಮ್ಗೆ ಕನ್ವರ್ಟ್ ಮಾಡಿ, ಓಕೆ, ಅದು ಎಷ್ಟು ಗ್ರಾಮ್ ವೇ ಮಾಡುತ್ತೆ ಅಂತ ಅದನ್ನು ಕನ್ಸಿಡರ್ ಮಾಡ್ತೀವಿ ಮಾಸ್ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡುವಾಗ. ಸೊ ಒಂದು ಸೊಲ್ಯೂಷನ್ನಲ್ಲಿ 2 ಕಾಂಪೊನೆಂಟ್ಗಳು ಗ್ರಾಮ್ನಲ್ಲಿ ಇರುತ್ತೆ, ಇದು ನೀವು ನೆನ್ಪಿಟ್ಕೋಬೇಕು. ಓಕೆ. ಅಂದರೆ ಸಿ ಹಿಯರ್ ಸೊಲ್ಯೂಷನ್ ಕಂಟೇನ್ಸ್ ಕಾಂಪೊನೆಂಟ್ಸ್ ಇನ್ ಟರ್ಮ್ಸ್ ಆಫ್ ಗ್ರಾಮ್. ಓಕೆ. 2 ಕಾಂಪೊನೆಂಟ್ಗಳು ಇಲ್ಲಿ ಗ್ರಾಮ್ ಲೆಕ್ಕದಲ್ಲಿ ಇರುತ್ತೆ, ಅದನ್ನು ನಾವು ಮಾಸ್ ಪರ್ಸೆಂಟೇಜಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಈ ಥರ ಸಿಚುವೇಶನ್ ಇದ್ದಾಗ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ, ಹಿಯರ್ ಸಿ ಇಲ್ಲಿ ಏನು ತೊಗೊಂಡಿದ್ದೀವಿ ಎಕ್ಸಾಂಪಲ್, ನಾವು ಈ ಸೊಲ್ಯೂಷನ್ನಲ್ಲಿ 10 ಗ್ರಾಮ್ ಗ್ಲೂಕೋಸ್ ಇದೆ, ವಾಟರ್ 90 ಗ್ರಾಮ್ ಇದೆ. 10 ಗ್ರಾಮ್ ಗ್ಲೂಕೋಸ್ ಪ್ಲಸ್ 90 ಗ್ರಾಮ್ ವಾಟರ್ ಇದೆ ಅಲ್ವಾ. ಸೊ ನಮಗೆ ಎಷ್ಟು ಪ್ರಮಾಣದಲ್ಲಿ ನಮಗೆ ಸೊಲ್ಯೂಷನ್ ಸಿಗ್ತಿದೆ, 100 ಗ್ರಾಮ್ ಸೊಲ್ಯೂಷನ್ ಆಗುತ್ತೆ ಅಲ್ವಾ. ಸಿ ಹಿಯರ್ 10 ಗ್ರಾಮ್
ಗ್ಲೂಕೋಸ್ 90 ಗ್ರಾಮ್ ವಾಟರ್, ಎರಡು ಟೋಟಲ್ ಮಾಡಿದ್ರೆ ಎಷ್ಟಾಗುತ್ತೆ ನಮಗೆ 100 ಗ್ರಾಮ್ ಸೊಲ್ಯೂಷನ್ ಆಗುತ್ತೆ ಅಲ್ವಾ. ಸೊ ಇದನ್ನೇ ನಾವು ಮಾಸ್ ಪರ್ಸೆಂಟೇಜಲ್ಲಿ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಯೂಸ್ ಮಾಡೋದು. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದೆಲ್ಲ ಕ್ಯಾಲ್ಕುಲೇಷನಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಜಸ್ಟ್ ಮಾಸ್ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಿ ಅಂತಲೂ ಕೊಡ್ಬೋದು, ಅಥವಾ ಒಂದು ಕ್ವಶನ್ನಲ್ಲಿ ಜಸ್ಟ್ ನಿಮಗೆ ಮಾಸ್ ಪರ್ಸೆಂಟೇಜ್ ಕೊಟ್ಬಿಡ್ತಾರೆ. ಓಕೆ, ನೀವು ಮಿಕ್ಕಿರೋದನ್ನು ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಅದರಿಂದ ಏನಾದ್ರೂ ಅಂದರೆ ನಂಬರ್ ಆಫ್ ಮೋಲ್ಸ್ ಕ್ಯಾಲ್ಕುಲೇಟ್ ಮಾಡೋದಿರ್ಬೋದು. ಆ ಥರ ನಿಮಗೆ ಡೈರೆಕ್ಟಾಗಿ ನಿಮಗೆ ನಂಬರ್ ಆಫ್ ಮೋಲ್ಸ್ ಕೊಡಲ್ಲ, ಕೆಲವೊಂದು ಸಲ ಬೇರೆ ಏನೋ ಕೊಟ್ಟಿರ್ತಾರೆ ಡೇಟಾ, ಅದರಿಂದ ನೀವು ಇದು ತೊಗೋಬೇಕಾಗುತ್ತೆ. ಸೊ ಇದೆಲ್ಲ ಮಾಸ್ ಪರ್ಸೆಂಟೇಜ್ ಆಗಲಿ ಕಾನ್ಸಂಟ್ರೇಷನ್ ಟರ್ಮ್ಸ್ ಆಗಲಿ ನಿಮಗೆ ತುಂಬ ಇಂಪಾರ್ಟೆಂಟ್. ಸಿ ಇವಾಗ ನಮಗೆ ಗೊತ್ತಾಯಿತು 10 ಗ್ರಾಮ್ ಗ್ಲೂಕೋಸ್ನ ನಾವು 90 ಗ್ರಾಮ್ ವಾಟರ್ಗೆ ಹಾಕಿದ್ರೆ ನಮಗೆ 100 ಗ್ರಾಮ್ ಸೊಲ್ಯೂಷನ್ ಬರುತ್ತೆ. ಈ ಸೊಲ್ಯೂಷನಲ್ಲಿ ಏನಿದೆ, ಈ ಸೊಲ್ಯೂಷನಲ್ಲಿ 10 ಗ್ರಾಮ್ ಗ್ಲೂಕೋಸ್ ಇದೆ, 90 ಗ್ರಾಮ್ ವಾಟರ್ ಇದೆ ಅಂತ ನಮಗೆ ಗೊತ್ತಾಯ್ತು. ಸೊ ಇದು ನಮಗೆ ಒಂದು ಥರ ನಾವು ಇದನ್ನು ಹೇಳ್ಬೋದು. ಇನ್ನೊಂದು ಥರ ಇದೇ ಡೇಟನ್ನು ನಾವು ಯಾವ ರೀತಿಲಿ ಹೇಳ್ಬೋದು, 10 ಗ್ರಾಮ್ ಗ್ಲೂಕೋಸ್ ಆ್ಯಡೆಡ್ ಟು 90 ಗ್ರಾಮ್ ಆಫ್ ವಾಟರ್ ಅಲ್ವಾ. ಸೊ ಇದೇ ಇದನ್ನು ನಾವು ಈ ರೀತಿಯೇ ಹೇಳ್ಬೋದು ಅಲ್ವಾ. ಅಂದರೆ ಜಸ್ಟ್ ಲೀವ್ 100 ಗ್ರಾಮ್ ನಮಗೆ ಸೊಲ್ಯೂಷನ್ ಸಿಕ್ಕಿರಿ ಅಂತ ಹೇಳ್ಬಿಟ್ಟು ಇಷ್ಟನ್ನೇ ಹೇಳ್ಬೋದು. ಅಂದರೆ 10 ಗ್ರಾಮ್ ಗ್ಲೂಕೋಸ್ನ 90 ಗ್ರಾಮ್ ವಾಟರ್ಗೆ ಆ್ಯಡ್ ಮಾಡಿದ್ದೀವಿ. ಸೊ ಇದು ಮೀನಿಂಗ್ ಸೇಮ್ ತಾನೇ. ಸೊ ಇದು ಒಂದು ರೀತಿಯೂ ಹೇಳ್ಬೋದು. ಅಂದರೆ ಈ ರೀತಿ ಎಲ್ಲ ನಿಮಗೆ ಕ್ಯಾಲ್ಕುಲೇಷನ್ ಕ್ವಶನಲ್ಲಿ ನಿಮಗೆ ಈ ರೀತಿ ಹಿಂಟ್ ಕೊಡ್ಬೋದು. ಓಕೆ, ಇದನ್ನೆಲ್ಲ ಲೇಬಲ್ ಮಾಡಿರ್ಬೋದು ಅವರು. ಇದನ್ನು ಇನ್ನೊಂದು ರೀತಿ ಯಾವ ರೀತಿ ಹೇಳ್ಬೋದು ನಾವು, 10 ಗ್ರಾಮ್ ಗ್ಲೂಕೋಸ್ or solute dissolved in 100 ಗ್ರಾಮ್ ಸೊಲ್ಯೂಷನ್. ಇದೆಲ್ಲ ನೆನ್ಪಿಟ್ಕೋಬೇಕು. ಓಕೆ, ಇಲ್ಲಿ ಕನ್ಫ್ಯೂಸ್ ಆಗಬಾರ್ದು. ಸಿ ಹಿಯರ್, ಅಂದರೆ ಫಸ್ಟು ಈ ಕಾನ್ಸೆಪ್ಟ್ ಅರ್ಥ ಆಗಿರುತ್ತೆ ನಿಮಗೆ. 10 ಗ್ರಾಮ್ ನಾವು 90 ಗ್ರಾಮ್ ವಾಟರ್ಗೆ ಹಾಕಿದಾಗ ನಮಗೆ 100 ಗ್ರಾಮ್ ಸೊಲ್ಯೂಷನ್ ಇದೆ ಅಂತ ಹೇಳ್ಬಿಟ್ಟು ಇದು ನಿಮಗೆ ಕ್ಲಿಯರ್ ಆಗಿರುತ್ತೆ. ಓಕೆ, ಹಾಗೆ ಕ್ವಶನಲ್ಲಿ ನಿಮ್ಮ ಈ ರೀತಿ ಡೈರೆಕ್ಟಾಗಿ ಕೊಡಲ್ಲ, ಇವೆರಡು ಚಾನ್ಸಸ್ ಇರುತ್ತೆ ಕೊಡೋದು. ಓಕೆ, ಅಂದರೆ 10 ಗ್ರಾಮ್ ಗ್ಲೂಕೋಸ್ ಆ್ಯಡೆಡ್ ಟು 90 ಗ್ರಾಮ್ ಆಫ್ ವಾಟರ್, ಇದೂ ನಿಮಗೆ ಅರ್ಥ ಆಗುತ್ತೆ ಇಲ್ಲಿ. ಅಂದರೆ ಇಲ್ಲಿ ಏನು ನೀವು ಒಂದು ನಮಗೆ ಫುಲ್ ಫಾರ್ಮುಲಾ ಇರುತ್ತೆ, ಅದರಲ್ಲಿ ಇದನ್ನು ಆಫ್ ಕನ್ಸಿಡರ್ ಮಾಡಿದರೆ ಓಕೆ 10 ಗ್ರಾಮ್ ಗ್ಲೂಕೋಸ್ನ 90 ಗ್ರಾಮ್ ವಾಟರ್ಗೆ ಆ್ಯಡ್ ಮಾಡಿದ್ದೀವಿ, ಇಷ್ಟು ನಿಮಗೆ ಅರ್ಥ ಆಗುತ್ತೆ. ಇಲ್ಲಿ ಬನ್ನಿ, ಇಲ್ಲಿ ಬಂದರೆ ಏನಾಗುತ್ತೆ, 10 ಗ್ರಾಮ್ ಗ್ಲೂಕೋಸ್ ಡಿಸಾಲ್ವ್ಡ್ ಇನ್ 100 ಗ್ರಾಮ್ ಸೊಲ್ಯೂಷನ್ ಅಂತ ಹೇಳಿದ್ದಾರೆ. ಅಂದರೆ ಈ 100 ಗ್ರಾಮ್ ಸೊಲ್ಯೂಷನ್ನಲ್ಲಿ 10 ಗ್ರಾಮ್ ಗ್ಲೂಕೋಸ್ ಪ್ರೆಸೆಂಟ್ ಇದೆ ಅಂತ ಅರ್ಥ. ಓಕೆ, ಇದನ್ನೇ ಕೊಡೋದು ಮೋಸ್ಟ್ ಆಫ್ ದ ಟೈಮ್. ಓಕೆ, ಇದನ್ನು ಜಾಸ್ತಿ ಇರುತ್ತೆ, ಇದು ಒಂದು 70% ಇದ್ದರೆ ಇದು 30% ಇರುತ್ತೆ ಕ್ವಶನ್ನಲ್ಲಿ ಕೇಳೋ ಚಾನ್ಸಸ್, ಈ ರೀತಿ ಕೊಡೋ ಹಿಂಟ್ ಕೊಡೋ ಚಾನ್ಸಸ್. ಓಕೆ, ಅಂದರೆ ಇಲ್ಲಿ ಏನು ಹೇಳ್ತಾರೆ, 100 ಗ್ರಾಮ್ ಅನ್ನೋದು ಒಂದು ಸೊಲ್ಯೂಷನ್, ಅದರಲ್ಲಿ ಗ್ಲೂಕೋಸ್ ಎಷ್ಟು ಪ್ರಮಾಣದಲ್ಲಿದೆ, ಕೇವಲ 10 ಗ್ರಾಮ್ ಇದೆ. ಅಂದರೆ ಅದನ್ನೇನು ಕರಿಬೋದು ನಾವು, 10 ಗ್ರಾಮ್ ಗ್ಲೂಕೋಸ್ ಪ್ರೆಸೆಂಟ್ ಆರ್ ಡಿಸಾಲ್ವ್ಡ್ ಇನ್ 100 ಗ್ರಾಮ್ ಸೊಲ್ಯೂಷನ್. ಒಂದು ಸೊಲ್ಯೂಷನಲ್ಲಿ ಗ್ಲೂಕೋಸ್ನ ಪ್ರಮಾಣ ಕೇವಲ 10 ಗ್ರಾಮ್ ಇದೆ, ಒಂದು ಸೊಲ್ಯೂಷನ್ನಲ್ಲಿ ವಾಟರ್ ಪ್ರಮಾಣ ಕೇವಲ 90 ಗ್ರಾಮ್ನಲ್ಲಿದೆ ಅಂತ ಹೇಳ್ತಾರೆ. ಇದನ್ನೇ ನಾವು ಫಾರ್ಮುಲಾ ರೂಪದಲ್ಲಿ ಬರೆಯೋದು ಹೇಗೆ ಅಂದರೆ, ಮಾಸ್ ಪರ್ಸೆಂಟ್ ಆಫ್ ಕಾಂಪೊನೆಂಟ್. ಓಕೆ, ಸಿ ಒಂದು ಸೊಲ್ಯೂಷನಲ್ಲಿ 2 ಕಾಂಪೊನೆಂಟ್ ಇದೆ, ಒಂದು ಗ್ಲೂಕೋಸ್ ಇನ್ನೊಂದು ವಾಟರ್. ಸೊ ಮಾಸ್ ಪರ್ಸೆಂಟ್ ಯಾವುದಾದ್ರೂ ಒಂದು ಮಾಸ್, ಒಂದು ಕಾಂಪೊನೆಂಟ್ನ ಮಾಸ್ ಅಂತ ಇದರ ಅರ್ಥ. ಮಾಸ್ ಪರ್ಸೆಂಟ್ ಆಫ್ ಕಾಂಪೊನೆಂಟ್, ಕಾಂಪೊನೆಂಟ್ ಅಂದರೆ ಒಂದು. ಓಕೆ, ಸೊ ಅದನ್ನು ಪರ್ಸೆಂಟೇಜಲ್ಲಿ ನಾವು ರೆಪ್ರೆಸೆಂಟ್ ಮಾಡುವಾಗ ಹೇಗೆ ಮಾಡ್ತೀವಿ, ಮಾಸ್ ಪರ್ಸೆಂಟ್ ಆಫ್ ಕಾಂಪೊನೆಂಟ್ ಈಸ್ ಈಕ್ವಲ್ಸ್ ಟು ಮಾಸ್ ಆಫ್ ದ ಕಾಂಪೊನೆಂಟ್ divided by total mass of the solution into 100. This is very very important, into 100. Okay, so this is the formula to calculate mass percent of component. ಇಲ್ಲಿ ಮಾಸ್ ಪರ್ಸೆಂಟ್ ಆಫ್ ಕಾಂಪೊನೆಂಟ್ ಅಂದರೆ ಯಾವುದು, 2 ಕಾಂಪೊನೆಂಟಲ್ಲಿ ಯಾವುದಾದ್ರೂ ಒಂದು ಕಾಂಪೊನೆಂಟ್ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಅದರದ್ದು ಪರ್ಟಿಕ್ಯುಲರ್ ಮಾಸ್ನ ಅಪ್ಲೈ ಮಾಡಬೇಕು. ಓಕೆ, ಹಾಗೆ ಟೋಟಲ್ ಮಾಸ್ ಎಷ್ಟಿರುತ್ತೆ ಅಂದರೆ ಇನ್ ಟರ್ಮ್ಸ್ ಆಫ್ ಗ್ರಾಮ್, 2 ಗ್ರಾಮ್ಗಳನ್ನು ಇಲ್ಲಿ ನಾವು ಕನ್ಸಿಡರ್ ಮಾಡಬೇಕು. ಒಂದು ಕಾಂಪೊನೆಂಟ್ ಇಂಡಿವಿಜುವಲ್ ಗ್ರಾಮ್ ಮಾಸ್ನ, ಹಾಗೆ ಸೊಲ್ಯೂಷನ್ದು ಮಾಸ್ ಇನ್ ಟರ್ಮ್ಸ್ ಆಫ್ ಗ್ರಾಮ್ನ ನಾವು ಕನ್ಸಿಡರ್ ಮಾಡಿಬಿಟ್ಟು ಇಂಟು 100 ಮಲ್ಟಿಪ್ಲೈ ಮಾಡಬೇಕು.
ಈ ಫಾರ್ಮುಲಾದಲ್ಲಿ ಇವುಗಳನ್ನು ಅಪ್ಲೈ ಮಾಡಿದ್ರೆ ಏನಾಗುತ್ತೆ ನೋಡಿ. ಸಿ ಫಾರ್ ಎಕ್ಸಾಂಪಲ್ ಇದು 3 ನಾನು ಒಂದೇ ಮೀನಿಂಗ್ ಅಂತ ಹೇಳಿದ್ದೇನೆ ಅಲ್ವಾ. ನಿಮಗೇನಾದ್ರೂ ಕ್ಯಾಲ್ಕುಲೇಷನಲ್ಲಿ ಕೊಟ್ಟರೆ ಕ್ವಶನ್ನಲ್ಲಿ ಗ್ಲೂಕೋಸ್ ವಾಟರ್ ಸೊಲ್ಯೂಷನ್ ಇದು ಕೊಟ್ಟರೆ ನಿಮಗೆ ಕ್ಲೀನಾಗಿ ಗೊತ್ತಿರುತ್ತೆ. ಇಲ್ಲಿ ಸಾಲ್ವೆಂಟ್ ಇರುತ್ತೆ, ಸಲ್ಯೂಟ್ ಇರುತ್ತೆ, ಸೊಲ್ಯೂಷನ್ ಇರುತ್ತೆ, ಇಷ್ಟಿಷ್ಟೇ ಗ್ರಾಮದಲ್ಲಿರುತ್ತೆ ಅಂತ ನಿಮಗೆ ಸಹ ಗೊತ್ತಿರುತ್ತೆ. ಇಲ್ಲಿ ಜಸ್ಟ್ ಏನು ಕೊಟ್ಟಿದ್ದಾರೆ, ಸಲ್ಯೂಟ್ ಹಾಗೆ ನಿಮಗೆ ಸಾಲ್ವೆಂಟ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಸಲ್ಯೂಟ್ ಸಾಲ್ವೆಂಟ್ ಇದೆರಡರಲ್ಲಿ ಇದು ಜಾಸ್ತಿ ಇದೆ. ಸೊ ಇದು ನಿಮಗೆ ಸಾಲ್ವೆಂಟ್ ಅಂತ ಗೊತ್ತಿರುತ್ತೆ, ಇದು ಸಲ್ಯೂಟ್ ಅಂತ ಗೊತ್ತಿರುತ್ತೆ. ಇದೆರಡು ಪ್ಲಸ್ ಮಾಡಿದಾಗ ನಿಮಗೆ ಏನು ಬರುತ್ತೆ ಅದು ಸೊಲ್ಯೂಷನ್ ಆಗುತ್ತೆ ಅಂತ ನಿಮಗೆ ಆಟೋಮೆಟಿಕ್ ಗೊತ್ತಾಗಬೇಕು. ನಿಮಗೆ ಇಷ್ಟೇ ಕೊಟ್ಟರೆ ನಿಮಗೆ ಇಲ್ಲಿ ಏನು ಗೊತ್ತಾಗಬೇಕಂದ್ರೆ ಇಲ್ಲಿ 100 ಗ್ರಾಮ್ ಸೊಲ್ಯೂಷನ್ ಇದೆ ಅಂತ ನಿಮಗೆ ಗೊತ್ತಾಗ್ಬಿಡಬೇಕು. ಓಕೆ, ಈ ಡೇಟಾ ಕೊಟ್ಟರೆ. ಹಾಗೆ ಇಲ್ಲಿ ಕೊಟ್ಟರೆ ಇಲ್ಲಿ 10 ಗ್ರಾಮ್ ಸಲ್ಯೂಟ್ನ ಏನು ಡಿಸಾಲ್ವ್ ಮಾಡಿದ್ದಾರೆ 100 ಗ್ರಾಮ್ ಸೊಲ್ಯೂಷನಲ್ಲಿ ಮಾಡಿದ್ದಾರೆ. ಸೊ ಇಲ್ಲಿ ಸಲ್ಯೂಟ್ ಕೊಟ್ಟಿದ್ದಾರೆ ಹಾಗೆ ಸೊಲ್ಯೂಷನ್ ಕೊಟ್ಟಿದ್ದಾರೆ. ಸೊ ಮಿಕ್ಕಿರೋದು ಯಾವುದು, ಮಿಕ್ಕಿರೋದು ಇಲ್ಲಿ ಇಲ್ಲಿ ನಿಮಗೆ ಸಲ್ಯೂಟ್ ಕೊಟ್ಟಿದ್ದಾರೆ ಪ್ಲಸ್ ಸೊಲ್ಯೂಷನ್ ಕೊಟ್ಟಿದ್ದಾರೆ. ಇಲ್ಲಿ ಮಿಕ್ಕಿರೋದು ಯಾವುದಿರುತ್ತೆ, ಸಾಲ್ವೆಂಟ್ ಇರುತ್ತೆ. ಓಕೆ, ಇಲ್ಲಿ ಸಲ್ಯೂಟ್ ಎಷ್ಟು ಕೊಟ್ಟಿದ್ದಾರೆ, 10 ಗ್ರಾಮ್ ಕೊಟ್ಟಿದ್ದಾರೆ. ಓಕೆ, ಸೊಲ್ಯೂಷನ್ ಎಷ್ಟಾಗಿದೆ, 100 ಗ್ರಾಮ್ ಆಗಿದೆ. ಸೊ ಇಲ್ಲಿ ಮಿಕ್ಕಿರೋದು ಎಷ್ಟು, ನಿಮಗೆ ಸಲ್ಯೂಟ್ ಹಾಗೆ ಸಾಲ್ವೆಂಟ್ನ ಆ್ಯಡ್ ಮಾಡಿದಾಗ ತಾನೇ ನಿಮಗೆ ಸೊಲ್ಯೂಷನ್ ಸಿಗೋದು. ಸೊ ನಿಮಗೆ ಸೊಲ್ಯೂಷನ್ ಬೇಕಂದರೆ ಇಲ್ಲಿ ಸಾಲ್ವೆಂಟು ಆ್ಯಡ್ ಆಗಿರುತ್ತೆ. ಎಷ್ಟು ಪ್ರಮಾಣದಲ್ಲಿ ಆ್ಯಡ್ ಆಗಿರುತ್ತೆ, ಇಲ್ಲಿ ನಮಗೆ ಟೋಟಲ್ 100 ಸಿಕ್ಕಿದೆ, ಇಲ್ಲಿ ಆಲ್ರೆಡಿ ಅಂದರೆ ಮಿಕ್ಕಿರೋದು ಇಲ್ಲಿ 90 ಗ್ರಾಮ್. ಸೊ ನಿಮಗೆ ಈ ಡೇಟಾ ಕೊಟ್ಟಾಗೂ ನಿಮಗೆ ಗೊತ್ತಾಗಬೇಕು ಇಲ್ಲಿ ಮಿಕ್ಕಿರೋದು ಯಾವುದು ಪ್ರೆಸೆಂಟ್ ಇರುತ್ತೆ ಅದು 90 ಇರುತ್ತೆ. ರಿಮೈನಿಂಗ್ ಅಂದರೆ 100 ಮೈನಸ್ ಇಲ್ಲಿ ಎಷ್ಟು ಸಲ್ಯೂಟ್ ಬರುತ್ತೆ ಅಷ್ಟು ಮಿಕ್ಕಿರೋದು ನಿಮಗೆ ಅಲ್ಲಿ ಸಾಲ್ವೆಂಟ್ ಇರುತ್ತೆ ಅಂತ ನಿಮಗೆ ಗೊತ್ತಾಗ್ಬಿಡಬೇಕು. ಓಕೆ, ಇಲ್ಲೆಲ್ಲ ಡೇಟಾ ತೊಗೊಂಡು ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಯಾವ ರೀತಿಯಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೋದು, ಮಾಸ್ ಪರ್ಸೆಂಟ್ ಆಫ್ ಗ್ಲೂಕೋಸ್ ಅಲ್ವಾ. ಗ್ಲೂಕೋಸ್ ಈಕ್ವಲ್ಸ್ ಟು ಮಾಸ್ ಆಫ್ ದ ಕಾಂಪೋನೆಂಟ್. ಅಂದರೆ ಒಂದು ಸೊಲ್ಯೂಷನ್ ಅಂತ ಏನು ತೊಗೊಂಡಿದ್ದೀವಿ ಈ ಸೊಲ್ಯೂಷನಲ್ಲಿ ಗ್ಲೂಕೋಸ್ ಎಷ್ಟಿದೆ, 10 ಗ್ರಾಮ್ ಇದೆ ಅಲ್ವಾ. ಸೊ ಟೋಟಲ್ ಮಾಸ್ ಎಷ್ಟಿದೆ ಸೊಲ್ಯೂಷನ್ದು, ಟೋಟಲ್ ಮಾಸ್ ಬಂದುಬಿಟ್ಟು 100 ಇದೆ. 100 ಗ್ರಾಮ್ ನೀವು ಇಲ್ಲಿ ತೊಗೊಂಡ್ರು 100 ಗ್ರಾಮ್ ಗೊತ್ತಾಯಿತು ನಿಮಗೆ, ಇಲ್ಲಿ ತೊಗೊಂಡ್ರು ಇಲ್ಲಿ 100 ಗ್ರಾಮ್ ಅಂತ ಇರುತ್ತೆ ಇಂಟು 100. ಸೊ ದಿಸ್ ವಿಲ್ ಬಿ ಈಕ್ವಲ್ಸ್ ಟು 10%. ಓಕೆ, ಹಾಗೆ ಮಾಸ್ ಪರ್ಸೆಂಟ್ ಆಫ್ ವಾಟರ್ ಈಸ್ ಈಕ್ವಲ್ಸ್ ಟು ಮಾಸ್ ಪರ್ಸೆಂಟ್ ಅಂದರೆ ಇಲ್ಲಿ ಮಾಸ್ ಆಫ್ ದ ಕಾಂಪೋನೆಂಟ್ ಯಾವುದಾಗುತ್ತೆ, ಇಲ್ಲಿ ವಾಟರ್ ಆಗುತ್ತೆ. ಏನಕ್ಕಂದರೆ ನಾವು ವಾಟರ್ ಕ್ಯಾಲ್ಕುಲೇಟ್ ಮಾಡ್ತಿರ್ತೀವಿ. ವಾಟರ್ ಮಾಸ್ ಎಷ್ಟಿದೆ, ಇಲ್ಲಿ ವಾಟರ್ ಮಾಸ್ ಬಂದುಬಿಟ್ಟು 90 ಗ್ರಾಮ್ ಇದೆ. ಹಾಗೆ ಟೋಟಲ್ ಮಾಸ್ ಆಫ್ ಸೊಲ್ಯೂಷನ್ ಎಷ್ಟಿದೆ, ಸೇಮ್ 100 ಇರುತ್ತೆ ಅಲ್ವಾ. ಸೊ ಇಂಟು 100 ಈಸ್ ಈಕ್ವಲ್ ಟು 90% ಆಗುತ್ತೆ. ಆಗ ನಮಗೆ 10 ಗ್ರಾಮ್ ಪ್ಲಸ್ 90 ಗ್ರಾಮ್ ಇಲ್ಲಿ ಗ್ಲೂಕೋಸ್ ಹಾಗೆ ವಾಟರ್ ಇರುತ್ತೆ. ಆವಾಗ ನಮಗೆ 100 ಗ್ರಾಮ್ ಸೊಲ್ಯೂಷನ್ ಸಿಗುತ್ತೆ. ಓಕೆ, ಇಲ್ಲಿ ಗ್ಲೂಕೋಸ್ ಅಲ್ವಾ, ಇದು ವಾಟರ್. ಈ ರೀತಿ ಇದ್ದಾಗ ಇಲ್ಲಿ ನಮಗೇನು ಗೊತ್ತಾಯಿತು, ಇಫ್ ವಿ ಕನ್ಸಿಡರ್ ಸೊಲ್ಯೂಷನ್ ಆ್ಯಸ್ 100% ಅಂದರೆ ಸೊ 100%ಅಲ್ಲಿ ನಮಗೆ 10 ಗ್ರಾಮ್ ಇದ್ದಾಗ ಏನಾಗುತ್ತೆ 10% ಆಗುತ್ತೆ. ಓಕೆ, 90 ಗ್ರಾಮ್ ಇದ್ದಾಗ ನಮಗೇನಾಗುತ್ತೆ 90% ಆಗುತ್ತೆ. ಓಕೆ, ಸೊ ನಾವು ಒಂದು ಸೊಲ್ಯೂಷನ್ನ 100% ಅಂತ ಕನ್ಸಿಡರ್ ಮಾಡಿದಾಗ ನಮಗೇನಾದ್ರೂ 10 ಗ್ರಾಮ್ ಅಂತ ಕೊಟ್ಟಿದ್ರೆ ಅದು ನಮಗೆ 10% ಆಗುತ್ತೆ. 90 ಗ್ರಾಮ್ ಅಂತ ಕೊಟ್ಟರೆ 90% ಆಗುತ್ತೆ. ಇದನ್ನು ನೀವು ಡೈರೆಕ್ಟಾಗಿ ಒಂದು ಕ್ಯಾಲ್ಕುಲೇಷನಲ್ಲಿ ಡೇಟಾ ಎಕ್ಸ್ಟ್ರಾಕ್ಟ್ ಮಾಡಿಬಿಡ್ಬೋದು. ಓಕೆ, ಎರೇಸ್ ದಿಸ್ ಒನ್. ಸೊ ಇದೆರಡರಿಂದ ನಮಗೇನು ಗೊತ್ತಾಯಿತು ಅಂದರೆ ಇಲ್ಲಿ 10 ಗ್ರಾಮ್ ಗ್ಲೂಕೋಸ್ ಪ್ರೆಸೆಂಟ್ ಇದೆ, 90 ಗ್ರಾಮ್ ವಾಟರಲ್ಲಿ ಅಂದಾಗ ನಮಗೆ 100 ಗ್ರಾಮ್ ಸೊಲ್ಯೂಷನ್ ಸಿಗುತ್ತೆ. ಓಕೆ, ಸೊಲ್ಯೂಷನ್ ಸಿಗುತ್ತೆ. ಇದು ಬಂದುಬಿಟ್ಟು ಗ್ಲೂಕೋಸ್, ಇದು ಬಂದುಬಿಟ್ಟು ವಾಟರ್. ಇಲ್ಲಿ ಏನು ಗೊತ್ತಾಯಿತು, ನಾವು ಇದನ್ನು 100% ಅಂತ ಕನ್ಸಿಡರ್ ಮಾಡಿದಾಗ ದಿಸ್ ವಿಲ್ ಬಿ ಅದೇನಾದರೂ 10 ಗ್ರಾಮ್ ಇನ್ 100 ಗ್ರಾಮ್ ಇದ್ದರೆ ಆವಾಗ ಅದು 10% ಆಗುತ್ತೆ. ಓಕೆ, ಒಂದು ವೇಳೆ 90 ಗ್ರಾಮ್ ಇನ್ 100 ಗ್ರಾಮ್ ಇದ್ದರೆ ಅದು ನಮಗೆ 90% ಆಗುತ್ತೆ. ಇದು ನಮಗೆ ಇಂಪಾರ್ಟೆಂಟ್, ಇದು ನಮಗೆ ಗೊತ್ತಾಯಿತು. ಇನ್ನು ನಾವು ಜನರಲೈಸ್ಡಾಗಿ ಬರ್ಕೊಂಡ್ರೆ ಏನಾಗುತ್ತೆ, ಸಿ ಹಿಯರ್ 10 ಗ್ರಾಮ್. ಓಕೆ, 10 ಗ್ರಾಮ್ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನನಗೇನು ಬರೀತಾ ಇದ್ದೀನಿ. ಓಕೆ, 10 ಗ್ರಾಮ್ ಗ್ಲೂಕೋಸ್. ಓಕೆ, 10 ಗ್ರಾಮ್ ಗ್ಲೂಕೋಸ್ ಈಸ್ ಪ್ರೆಸೆಂಟ್ ಇನ್ 100 ಗ್ರಾಮ್ ಸೊಲ್ಯೂಷನ್. ನೆನ್ಪಿಟ್ಕೊಳ್ಳಿ ವರ್ಡ್ನ. ಓಕೆ, 10 ಗ್ರಾಮ್ ಸಲ್ಯೂಟ್ ಅಂತ ಬರ್ಕೊಳ್ಳಿ ಇಲ್ಲಿ. ಓಕೆ, ಸಲ್ಯೂಟ್. ಓಕೆ, 10 ಗ್ರಾಮ್ ಸಲ್ಯೂಟ್ ಪ್ರೆಸೆಂಟ್ ಇನ್ 100 ಗ್ರಾಮ್ ಸೊಲ್ಯೂಷನ್. ನಾನು ಇದನ್ನು ಕನ್ಸಿಡರ್ ಮಾಡ್ತಾ ಇಲ್ಲ, ಜಸ್ಟ್ ಗ್ಲೂಕೋಸ್ನ ಡೈರೆಕ್ಟಾಗಿ ಸೊಲ್ಯೂಷನ್. ವಿ ಆರ್ ಕನ್ಸಿಡರಿಂಗ್ ಎವ್ರಿಥಿಂಗ್ ಇನ್ ಟು ಸೊಲ್ಯೂಷನ್ ನಾವು. ಓಕೆ, 100 ಗ್ರಾಮ್ ಸೊಲ್ಯೂಷನಲ್ಲಿ 10 ಗ್ರಾಮ್ ಸಲ್ಯೂಟ್ ಇದ್ದಾಗ ಅದನ್ನು ಡೈರೆಕ್ಟಾಗಿ ಹೇಗೆ ಬರ್ಕೋಬೋದು ಅಂದರೆ 10% ಇದೆ ಯಾವುದು
ಗ್ಲೂಕೋಸ್ ಅಂತ ನಾವು ಬರ್ಕೋಬೋದು. ಓಕೆ, ಅದರದ್ದು ಮಾಸ್ ಪರ್ಸೆಂಟೇಜ್ ಬಂದುಬಿಟ್ಟು ಗ್ಲೂಕೋಸ್ದು 10% ಆಗುತ್ತೆ ಅಂತ ನಾವು ಡೈರೆಕ್ಟಾಗಿ ಡೇಟಾ ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಅದೇ ನಮಗೆ 90 ಗ್ರಾಮ್ ಇದ್ದರೆ, ಓಕೆ, 90 ಗ್ರಾಮ್ ಸಲ್ಯೂಟ್ ಇದ್ದರೆ 100 ಗ್ರಾಮ್ ಸಲ್ಯೂಷನ್ನಲ್ಲಿ ಏನು ಬರ್ಕೋಬೋದು, ಆವಾಗ ನಾವು ಅದನ್ನು 90% ಇದೆ ಆ ಸಲ್ಯೂಟ್ದು ಅಂತ ಬರ್ಕೋಬೋದು ಅಲ್ವಾ. ಅದನ್ನೇ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿರೋದು ನಾವು ಅಲ್ವಾ. ಸೊ ನಾವು ಫಾರ್ ಎಕ್ಸಾಂಪಲ್ ಇದರ ಅರ್ಥ ಏನು ಅಂದರೆ, ಯಾವುದಾದ್ರೂ ಒಂದು ಕ್ಯಾಲ್ಕುಲೇಷನ್ನಲ್ಲಿ, ಓಕೆ, ಒಂದು ಕ್ಯಾಲ್ಕುಲೇಷನ್ನಲ್ಲಿ ಕ್ವಶನಲ್ಲಿ ನಿಮಗೆ 10% ಇದೆ ಅಂತ ಕೊಟ್ಟರೆ ನೀವೇನು ಬರ್ಕೋಬೇಕು, 10% ಇದೆ, ಯಾವುದು ಕಾಂಪೊನೆಂಟ್ ಎ ಅಂತ ಕೊಡ್ತಾರೆ ನಿಮಗೆ. ಓಕೆ, ಇದರ ಅರ್ಥ ಏನಿಲ್ಲಿ 10% ಸಲ್ಯೂಟ್ ಇದೆ ಅಲ್ವಾ. ಇಲ್ಲಿ 90% ಸಲ್ಯೂಟ್ ಇದೆ. ಓಕೆ, ಈ ರೀತಿನಾದರೂ ಬರ್ಕೋಬೋದು. ಅಥವಾ ಇಲ್ಲಿ 10 ಗ್ರಾಮ್ ಎ ಬಿ ಅಂತ ಬರ್ಕೊಳ್ಳಿ. ಇಲ್ಲಿ 10 ಗ್ರಾಮ್ ಎ ಇತ್ತು, ಹಾಗೆ ಇಲ್ಲಿ 10 ಗ್ರಾಮ್ ಬಿ ಇತ್ತು ಅಂತ ಬರ್ಕೊಳ್ಳಿ. ಸೊ ಇಲ್ಲಿ ಸಹ ನಿಮಗೆ ಎ ಹಾಗೆ ಬಿ ಆಗುತ್ತೆ ಅಲ್ವಾ. ಸೊ ಇಲ್ಲಿ ಎ ಬಿ ಇಷ್ಟು ಪ್ರಮಾಣದಲ್ಲಿದ್ದರೆ 10% ಎ ಅಂತ ಏನಾದರೂ ನಿಮಗೆ ಕ್ವಶನಲ್ಲಿ ಕೊಟ್ಟರೆ ಆವಾಗ ಏನು ಬರ್ಕೋಬೇಕಾಗುತ್ತೆ ನೀವಿಲ್ಲಿ 10% ಎ ಅಂತ ಅಂದರೆ ಇದರ ಅರ್ಥ ಏನು ಅಂದರೆ, ಅಗೇನ್ 10 ಗ್ರಾಮ್ 10% ಅಂತ ಎಷ್ಟು ಕೊಡ್ತಾರೆ, ಫಸ್ಟು ಪರ್ಸೆಂಟ್ ಪಕ್ಕ ಏನು ಕೊಟ್ಟಿರ್ತಾರೆ 10, ಅದನ್ನು ಗ್ರಾಮ್ನಲ್ಲಿ ಇಟ್ಕೊಂಬಿಡಿ. ಓಕೆ, 10 ಗ್ರಾಮ್ 10% ಅಂತ ಕೊಟ್ಟರೆ 10 ಗ್ರಾಮ್ ಎ. ಓಕೆ, ಅದನ್ನು ಅವರು ಡಿಸಾಲ್ವ್ಡ್ ಇನ್ 100 ಗ್ರಾಮ್ ಸಲ್ಯೂಷನ್ ಅಂತ ನೀವು ಕನ್ಸಿಡರ್ ಮಾಡಬೇಕು ಒಂದು ಕ್ವಶನ್ನಲ್ಲಿ ಡೇಟಾನ. ಓಕೆ, ದಿಸ್ ಈಸ್ ಇಂಪಾರ್ಟೆಂಟ್. ನಿಮಗೆ ಕ್ವಶನಲ್ಲಿ ಕೊಡೋದೆ 10% ಎ ಅಂತ. ಓಕೆ, ಹಾಗೆ 90% ಬಿ ಅಂತ ಕೊಟ್ಟರೆ ಏನು ಮಾಡಬೇಕು, 90% ಬಿ ಅಂತ ಕೊಟ್ಟರೆ ಇಲ್ಲಿ ನೀವು 90%, ಸೊ 90 ಗ್ರಾಮ್ ಬಿ ಡಿಸಾಲ್ವ್ಡ್ ಇನ್ ಸೇಮ್. ಓಕೆ, ಇದನ್ನು ಸೇಮ್ ಬರ್ಕೊಳ್ಳಿ, ಡಿಸಾಲ್ವ್ಡ್ ಇನ್ ಅಗೇನ್ 100 ಗ್ರಾಮ್ ಸಲ್ಯೂಷನ್. ಓಕೆ, ಈ ರೀತಿ ನೀವು ಎತ್ಕೋಬೇಕು ಡೇಟಾನ. ಒಂದು ವೇಳೆ ಏನಾದ್ರೂ 52% ಸಿ ಅಂತ ಕೊಟ್ಟಿರ್ತಾರೆ ಒಂದು ಕ್ವಶನಲ್ಲಿ, ಆವಾಗ ಏನು ಬರ್ಕೊತೀರಾ, 52 ಗ್ರಾಮ್ ಸಿ ಡಿಸಾಲ್ವ್ಡ್ ಇನ್ 100 ಗ್ರಾಮ್ ಸಲ್ಯೂಷನ್. ಓಕೆ, ಹಾಗೆ 95% ಡಿ ಅಂತ ಕೊಟ್ಟಿರ್ತಾರೆ, ಆವಾಗ ಏನರ್ಥ, 95 ಗ್ರಾಮ್ ಡಿ ಡಿಸಾಲ್ವ್ಡ್ ಇನ್ 100 ಗ್ರಾಮ್ ಆಫ್ ಸಲ್ಯೂಷನ್. ಓಕೆ, ಹಾಗೆ 5% ಅಂತ ಕೊಟ್ಟಿರ್ತಾರೆ ಇ, ಮೀನಿಂಗ್ 5 ಗ್ರಾಮ್ ಇ ಡಿಸಾಲ್ವ್ಡ್ ಇನ್ 100 ಗ್ರಾಮ್ ಆಫ್ ಸಲ್ಯೂಷನ್. ಅರ್ಥ ಆಗ್ತಿದೆಯಾ. ಸೊ ಅವ್ರ ಕ್ವಶನ್ನಲ್ಲಿ ಏನೇ ಪರ್ಸೆಂಟೇಜ್ ಕೊಡಲಿ, ಪರ್ಸೆಂಟೇಜ್ ಕೊಟ್ಬಿಟ್ಟು ಅವರು ಪರ್ಸೆಂಟೇಜ್ ಪಕ್ಕ ನಿಮಗೆ ವೇಟ್ ಬೈ ವೇಟ್ ಕೊಟ್ಟಿರಬೇಕು. ಏನಕ್ಕಂದರೆ ನಾವಿಲ್ಲೆಲ್ಲ ಕ್ಯಾಲ್ಕುಲೇಟ್ ಮಾಡ್ತಿರೋದು ಯಾವುದು, ಮಾಸ್ ಪರ್ಸೆಂಟೇಜ್ ಇನ್ ಟರ್ಮ್ಸ್ ಆಫ್ ವೇಟ್ ಬೈ ವೇಟ್. ಓಕೆ, ಅವ್ರೇನಾದರೂ ಕ್ವಶನ್ನಲ್ಲಿ ನಿಮಗೆ ಪರ್ಸೆಂಟ್ ಅಂತ ಕೊಟ್ಬಿಟ್ಟು ಅವ್ರು ಕೊಡ್ತಾರೆ ನಿಮಗೆ ಕ್ವಶನ್ನಲ್ಲಿ ಇದು ವೇಟ್ ಬೈ ವೇಟ್ ಇದೆಯಾ ಅಂತ ಹೇಳಿಬಿಟ್ಟು. ಸೊ ಇದೆಲ್ಲದನ್ನು ಅವರು ವೇಟ್ ಬೈ ವೇಟ್ ಅಂತ ಕೊಟ್ಟಿದ್ರೆ ಆವಾಗ ನೀವು 10 ಗ್ರಾಮ್, ಸೊ ವೇಟ್ ಬೈ ವೇಟ್ ಅಲ್ವಾ, ವೇಟ್ ಡಿಸಾಲ್ವ್ಡ್ ಇನ್ ವೇಟ್, ಸೊ ವೇಟ್ ಬೈ ವೇಟ್ ಅವಾಗ ಬರುತ್ತೆ ನಿಮಗೆ. ವೇಟ್ ಬೈ ವೇಟ್ ಕ್ವಶನ್ ಕೊಟ್ಟಿರಬೇಕು ಅವರು. 10% ವೇಟ್ ಬೈ ವೇಟ್ ಅಂತ ಕೊಟ್ಟರೆ 10 ಗ್ರಾಮ್ ಎ ಡಿಸಾಲ್ವ್ಡ್ ಇನ್ 100 ಗ್ರಾಮ್ ಸಲ್ಯೂಷನ್. ಸೊ ಎಲ್ಲದನ್ನು ಎಷ್ಟು ಪರ್ಸೆಂಟೇಜ್ ಕೊಟ್ಟಿರ್ತಾರೆ ಅಷ್ಟು ಗ್ರಾಮ್ ಡಿಸಾಲ್ವ್ಡ್ ಇನ್ 100 ಫಿಕ್ಸ್ ಇರುತ್ತೆ. ಓಕೆ, 100 ಗ್ರಾಮ್ ಅನ್ನೋದು ಫಿಕ್ಸ್ ಇರುತ್ತೆ, ಚೇಂಜ್ ಆಗಲ್ಲ. ಇಲ್ಲಿ ಏನು ಪರ್ಸೆಂಟೇಜ್ ಕೊಟ್ಟಿರ್ತಾರೆ ಅದು ಒಂದೇ, ಇನ್ ಟರ್ಮ್ಸ್ ಆಫ್ ಇಲ್ಲಿ ಗ್ರಾಮ್ ಚೇಂಜ್ ಆಗ್ತಾ ಹೋಗುತ್ತೆ. ಯಾವಾಗ ಇದು ಇಲ್ಲಿ ವೇಟ್ ಬೈ ವೇಟ್, ಗ್ರಾಮ್ ಬೈ ಗ್ರಾಮೇ ಇರಬೇಕು ಇಲ್ಲಿ. ಓಕೆ, ಎಮ್ ಜಿ ಬೈ ಗ್ರಾಮ್, ಕೆ ಜಿ ಬೈ ಗ್ರಾಮ್ ಅಥವಾ ಗ್ರಾಮ್ ಬೈ ಕೆ ಜಿ ಈ ರೀತಿ ಇರೋಂಗಿಲ್ಲ. ಓಕೆ, ಇಲ್ಲಿ ಗ್ರಾಮ್ ಬೈ ಗ್ರಾಮೇ ಇರಬೇಕು, ನೆನ್ಪಿಟ್ಕೊಳ್ಳಿ. ಓಕೆ, ಫಾರ್ ಎಕ್ಸಾಂಪಲ್ 0.5% ಇ ಅಂತ ಕೊಟ್ಟರೆ ಏನು ಬರ್ಕೋಬೇಕು ನೀವು, ಅದನ್ನು ಇಲ್ಲಿ 0.5 ಗ್ರಾಮ್ ಇ ಅಂತಲೇ ತೊಗೋಬೇಕು. ಓಕೆ, ಡಿಸಾಲ್ವ್ಡ್ ಇನ್ 100 ಗ್ರಾಮ್ ಆಫ್ ಸಲ್ಯೂಷನ್. ಓಕೆ, ಸೊ ಅವ್ರು ಏನೇ ಕೊಡಲಿ ಅದನ್ನು ಇನ್ ಟರ್ಮ್ಸ್ ಆಫ್ ನೀವು ಗ್ರಾಮೇ ತೊಗೋಬೇಕು. ಅದನ್ನು ನೀವು 100 ಗ್ರಾಮಲ್ಲೇ ಡಿಸಾಲ್ವ್ ಮಾಡಬೇಕು. ಓಕೆ, 100 ಗ್ರಾಮಲ್ಲೇ ಡಿಸಾಲ್ವ್ ಮಾಡಬೇಕು. ಆವಾಗ ನಿಮಗೇನು ಸಿಗುತ್ತೆ, ವೇಟ್ ಬೈ ವೇಟ್ ಸಿಗುತ್ತೆ. ನೀವು ಗ್ರಾಮ್ನ ತೊಗೊಂಡು ಗ್ರಾಮಲ್ಲಿ ಡಿಸಾಲ್ವ್ ಮಾಡಿದಾಗ ನಿಮಗೆ ವೇಟ್ ಬೈ ವೇಟ್ ಸಿಗುತ್ತೆ. ಇವಾಗ ಈ ಮಾಸ್ ಪರ್ಸೆಂಟ್ ಮೇಲೆ ಒಂದು ಈಸಿ ಕ್ಯಾಲ್ಕುಲೇಷನ್ ನೋಡೋಣ. ಸಿ, ಈ ಮಾಸ್ ಪರ್ಸೆಂಟೇಜ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಮೇಯ್ನಾಗಿ ಅಂದರೆ
ಇಂಡಸ್ಟ್ರಿನಲ್ಲಿ ಯೂಸ್ ಮಾಡ್ತೀವಿ. ಯಾವುದನ್ನು? ಮಾಸ್ ಪರ್ಸೆಂಟ್ನ, ಅಂದರೆ ವೇಟ್ ಬೈ ವೇಟ್ ಆ್ಯಡ್ ಮಾಡೋದನ್ನು ನಾವು ಇಂಡಸ್ಟ್ರೀಸ್ನಲ್ಲಿ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಕಮರ್ಷಿಯಲ್ ಬ್ಲೀಚಿಂಗ್ ಸೊಲ್ಯೂಷನ್ ಕಂಟೈನಿಂಗ್ 3.62 ಮಾಸ್ ಪರ್ಸೆಂಟ್ ಆಫ್ ಸೋಡಿಯಂ ಹೈಪೋಕ್ಲೋರೈಟ್ ಇನ್ ವಾಟರ್ ಅಂತ ಇರುತ್ತೆ. ಓಕೆ, ನಾವು ಕಮರ್ಷಿಯಲ್ ಬ್ಲೀಚಿಂಗ್ ಏನು ಯೂಸ್ ಮಾಡ್ತೀವಿ ಸೊಲ್ಯೂಷನ್, ಅದರಲ್ಲಿ ಏನಿರುತ್ತೆ ಅಂದರೆ 3.62 ಮಾಸ್ ಪರ್ಸೆಂಟ್ ಇರುತ್ತೆ. ಯಾವುದ್ರದ್ದು? ಸೋಡಿಯಂ ಹೈಪೋಕ್ಲೋರೈಡ್ ಇನ್ ವಾಟರ್ ಇರುತ್ತೆ. ಅಂದರೆ ಇದರ ಅರ್ಥ ಏನು? ಈ ರೀತಿ ಡೇಟಾ ಕೊಟ್ಟಾಗ ಇಲ್ಲೇನಾದರೂ ಫಾರ್ ಎಕ್ಸಾಂಪಲ್ ಇದೇ ಕ್ವಶನ್ನ ಕೊಟ್ಟಿರ್ತಾರೆ ಅಂದ್ಕೊಳ್ಳಿ, ಕಮರ್ಷಿಯಲ್ ಬ್ಲೀಚಿಂಗ್ ಸೊಲ್ಯೂಷನ್ ಕಂಟೈನಿಂಗ್ 3.62 ಮಾಸ್ ಪರ್ಸೆಂಟ್ ಆಫ್ ಸೋಡಿಯಂ ಹೈಪೋಕ್ಲೋರೈಡ್ ಇನ್ ವಾಟರ್. ಕ್ಯಾಲ್ಕುಲೇಟ್ ವಾಟರ್ in terms of gram. Calculate water present in the solution ಅಂತ ಕೇಳಿರ್ಬೋದು. ಓಕೆ, ಸೊ ಈ ರೀತಿ ಕೊಟ್ಟಾಗ ಏನು ಮಾಡಬೇಕು? ಕ್ಯಾಲ್ಕುಲೇಟ್ ದ ವಾಟರ್ ಪ್ರೆಸೆಂಟ್ ಇನ್ ದ ಸೊಲ್ಯೂಷನ್. ಎಷ್ಟು ಪ್ರಮಾಣದಲ್ಲಿ ಇನ್ ಟರ್ಮ್ಸ್ ಆಫ್ ಗ್ರಾಮಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳ್ಬೋದು. ಅಥವಾ ಕ್ಯಾಲ್ಕುಲೇಟ್ ದ ಗ್ರಾಮ್ ಆಫ್ ವಾಟರ್ ಪ್ರೆಸೆಂಟ್ ಇನ್ ದ ಸೊಲ್ಯೂಷನ್ ಅಂತಲೂ ಕೇಳ್ಬೋದು. ಅಂದರೆ ಇಲ್ಲಿ ನಮಗೆ ಏನು ಬೇಕು? ವಾಟರ್ ಎಷ್ಟು ಗ್ರಾಮ್ ಇದೆ ಅಂತ ನಮಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಲ್ವಾ. ಸೊ ಅವ್ರು ಏನು ಕೊಟ್ಟಿದ್ದಾರೆ ಕ್ವಶನಲ್ಲಿ? 3.62% ಮಾಸ್ ಪರ್ಸೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ಮಾಸ್ ಪರ್ಸೆಂಟ್ ಅಂತ ಅಂದರೆ ಏನು? ವೇಟ್ ಬೈ ವೇಟ್ ಅಲ್ವಾ. ಇದು ಯಾವುದು? ಸೋಡಿಯಂ ಹೈಪೋಕ್ಲೋರೈಡ್ ಇನ್ ವಾಟರ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಒಂದು ಸೊಲ್ಯೂಷನ್ ಏನಿದೆ, ಈ ಸೊಲ್ಯೂಷನ್ನಲ್ಲಿ ಸೋಡಿಯಂ ಹೈಪೋಕ್ಲೋರೈಟ್ ಇದೆ, ಹಾಗೆ ಅದನ್ನು ವಾಟರಲ್ಲಿ ಡಿಸಾಲ್ವ್ ಮಾಡಿದ್ದಾರೆ. ಅದು ನಮಗೆ ಸೋಡಿಯಂ ಹೈಪೋಕ್ಲೋರೈಟ್ ಸೊಲ್ಯೂಷನ್ ಆಗಿದೆ. ಓಕೆ, ಇದನ್ನು ಅವ್ರು ಅಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ? ನಮಗೆ 3.62% ಕೊಟ್ಟಿದ್ದಾರೆ. ಯಾವುದು? ಸೋಡಿಯಂ ಹೈಪೋಕ್ಲೋರೈಟ್ದು ಮಾಸ್ ಪರ್ಸೆಂಟ್. ಓಕೆ, ನಾನಿಲ್ಲಿ ಈಸಿಯಾಗಿ ಏನು ಹೇಳಿದ್ದೀನಿ ನಿಮಗೆ, ಇದನ್ನು ನೀವು 100% ಅಂತ ಕನ್ಸಿಡರ್ ಮಾಡಿದ್ರೆ ಇಲ್ಲಿ ಡೈರೆಕ್ಟಾಗಿ ಇಲ್ಲೇನಾಗುತ್ತೆ? 100% ಅಂದರೆ ಇಲ್ಲಿ ಎಷ್ಟಿರುತ್ತೆ ಅಲ್ಲಿ ಮಿಕ್ಕಿರೋದು ಇಲ್ಲಿ ಬರಬೇಕು. ಅಂದರೆ ಇಲ್ಲಿ ಎಷ್ಟಾಗುತ್ತೆ? 100 ಮೈನಸ್ 3.62 ಇಲ್ಲಿ ಎಷ್ಟು ಬರುತ್ತೆ ಅಷ್ಟು ಇಲ್ಲಿ ವ್ಯಾಲ್ಯೂ ಆಗಿರುತ್ತೆ ವಾಟರ್ದು ಅಲ್ವಾ. ಎಷ್ಟಾಗುತ್ತೆ? ಅದು 96.38 ಆಗುತ್ತೆ ಪರ್ಸೆಂಟ್. ಸೊ ಇದು ನಿಮಗೆ ಕರೆಕ್ಟಾಗಿ ಈ ರೀತಿ ಕ್ಯಾಲ್ಕುಲೇಟ್ ಮಾಡೋದಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಅಂದರೆ ಇಲ್ಲಿ 100ಅಲ್ಲಿ ನೀವು ಮೈನಸ್ ಮಾಡಿದ್ರೆ ಇದನ್ನು ಮಿಕ್ಕಿರೋದೇ ಇಲ್ಲಿ ವಾಟರ್ ಇರುತ್ತೆ ಅಂತ. ಸೊ ಇವಾಗ ಏನು ಗೊತ್ತಾಗುತ್ತೆ? 96.38% ಇದೆ ಅಂದರೆ ಅದರ ಎಷ್ಟು ಗ್ರಾಮ್ ಅಂತ ಅರ್ಥ? ಸೊಲ್ಯೂಷನಲ್ಲಿ ವಾಟರ್ ಪರ್ಸೆಂಟೇಜು ಏನಾದ್ರೂ ವಾಟರ್ ಪರ್ಸೆಂಟೇಜ್ ಎಷ್ಟು ಪರ್ಸೆಂಟೇಜ್ ಇದ್ದರೆ ವೇಟ್ ಬೈ ವೇಟ್, ಇದರ ಅರ್ಥ ಏನು ಅಂದರೆ ನಮಗೆ 96.38% ಇದೆ ಅಂತ ಅಂದರೆ ಇದರ ಅರ್ಥ 96.38 ಗ್ರಾಮ್ ಇದೆ ಇನ್ 100 ಗ್ರಾಮ್ ಸೊಲ್ಯೂಷನ್ನಲ್ಲಿ. ಸೊ ವಾಟರ್ದು ವೇಟ್ ಬಂದುಬಿಟ್ಟು ಮಾಸ್ ಆಫ್ ವಾಟರ್ ಬಂದುಬಿಟ್ಟು ನಮಗೆ ಎಷ್ಟಿದೆ? 96.38 ಗ್ರಾಮ್ ಇದೆ. ಓಕೆ, ಇದನ್ನು ಒಂದು ರೀತಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಅಥವಾ ನಿಮಗೆ ಇಲ್ಲಿ ಇದು ಕೊಟ್ಟಿರ್ತಾರಲ್ವಾ, ಏನು? ಸೋಡಿಯಂ ಹೈಪೋಕ್ಲೋರೈಟ್ದು ಮಾಸ್ ಎಷ್ಟು ಕೊಟ್ಟಿರ್ತಾರೆ ನಿಮಗೆ? 3.62% ಕೊಟ್ಟಿರ್ತಾರೆ ಅಲ್ವಾ. ಸೋಡಿಯಂ ಹೈಪೋಕ್ಲೋರೈಟ್ದು ಅಲ್ವಾ, ವೇಟ್ ಬೈ ವೇಟ್ ಪರ್ಸೆಂಟ್. ಅದನ್ನು ನೀವು ಏನು ಕನ್ವರ್ಟ್ ಮಾಡ್ಕೋಬೋದು? 3.62 ಗ್ರಾಮ್ ಅಂತ ನಿಮಗೆ ಡೈರೆಕ್ಟಾಗಿ ಕೊಟ್ಟೋ ಹಾಗೆ. ಯಾವುದು? ಸೋಡಿಯಂ ಹೈಪೋಕ್ಲೋರೈಟ್ದು ನಿಮಗೆ 3.62 ಗ್ರಾಮ್ ಇರುತ್ತೆ ಅಲ್ವಾ. ಇದನ್ನು ಪರ್ಸೆಂಟೇಜಿಂದ ಗ್ರಾಮಿಗೆ ಕನ್ವರ್ಟ್ ಮಾಡಿದ್ರೆ ಅದು ಗ್ರಾಮ್ ಆಗುತ್ತೆ. ಎಷ್ಟರಲ್ಲಿ ಡಿಸಾಲ್ವ್ ಮಾಡಿರ್ತಾರೆ? 100 ಗ್ರಾಮಲ್ಲಿ ಡಿಸಾಲ್ವ್ ಮಾಡಿರ್ತಾರೆ ಸೊಲ್ಯೂಷನ್ನಲ್ಲಿ ಅಲ್ವಾ. ಸೊ ನಿಮಗೆ ಸೋಡಿಯಂ ಹೈಪೋಕ್ಲೋರೈಡ್ನ 100 ಗ್ರಾಮಲ್ಲಿ ಡಿಸಾಲ್ವ್ ಮಾಡಿದರೆ ಇಲ್ಲಿ ಮಿಕ್ಕಿರೋದು ಎಷ್ಟಿರುತ್ತೆ? 100 ಮೈನಸ್ ಇದು ಆಗುತ್ತೆ ಅಲ್ವಾ. ಇದು ಲೈಕ್ ನಥಿಂಗ್ ಬಟ್ ಈಕ್ವಲ್ಸ್ ಟು ಇದ್ದಂಗೆ. ಸೊ ಇಲ್ಲಿ ನಮಗೆ ಬೇಕಾದರೆ ಇಲ್ಲಿ ಏನು ಮಾಡಬೇಕು? 100 ಮೈನಸ್ 3.62 ಗ್ರಾಮ್, ದಟ್ ಈಸ್ ನಥಿಂಗ್ ಬಟ್ 96.38 ಗ್ರಾಮ್. ಸೊ ಇದನ್ನು ಎರಡು ರೀತಿಲಿ ಮಾಡ್ಕೋಬೋದು. ಡೈರೆಕ್ಟಾಗಿ ನೀವು ಪರ್ಸೆಂಟಿಗೆ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಬಿಟ್ಟು ಅದನ್ನು ಗ್ರಾಮ್ನ ಎಕ್ಸ್ಟ್ರಾಕ್ಟ್ ಮಾಡ್ಬೋದು, ಅಥವಾ ಇಲ್ಲಿ ಗ್ರಾಮ್ ಕೊಟ್ಟಿರ್ತಾರಲ್ವ ಅದರಿಂದ ನೀವು ಮಿಕ್ಕಿರೋ ಗ್ರಾಮ್ನ ಡೈರೆಕ್ಟಾಗಿ ಕನ್ವರ್ಟ್ ಮಾಡ್ಕೋಬೋದು. ಬೋತ್ ಮೆಥಡ್ಸ್ ಆರ್ ಕರೆಕ್ಟ್. ಓಕೆ, ಸೊ ದ ಗ್ರಾಮ್ ಆಫ್ ವಾಟರ್ ಎಷ್ಟಿರುತ್ತೆ ಇಲ್ಲಿ? 96.38 ಗ್ರಾಮ್ ಇರುತ್ತೆ. ಅಂದರೆ ನಮಗಿಲ್ಲಿ ಸೋಡಿಯಂ ಹೈಪೋಕ್ಲೋರೈಟ್ ಸೊಲ್ಯೂಷನ್ ಇರುತ್ತಲ್ವ ಅದು 100 ಗ್ರಾಮ್ ಇದೆ ಅಂದರೆ ಅದರಲ್ಲಿ 3.62 ಗ್ರಾಮ್ ನಮಗೆ ಸೋಡಿಯಂ ಹೈಪೋಕ್ಲೋರೈಟ್ ಇರುತ್ತೆ, 96.38 ಗ್ರಾಮ್ ವಾಟರ್ ಇರುತ್ತೆ ಟು ಗೆಟ್ 100 ಗ್ರಾಮ್ ಸೋಡಿಯಂ ಹೈಪೋಕ್ಲೋರೈಟ್ ಸೊಲ್ಯೂಷನ್.
ದಟ್ ಈಸ್ ಕಮರ್ಷಿಯಲಿ ಅವೈಲೇಬಲ್ ಬ್ಲೀಚಿಂಗ್ ಸೊಲ್ಯೂಷನ್.